ಮದಭರಿತನಾಗಿದ್ದನು. ಈಗ ಅವನ ಶಕ್ತಿ ಕಂದಿ ಕುಂದಿ ಹೋಯಿತು. ಇನ್ನು ಅರ್ಜುನನು ಮುಖಭಂಗಿತನಾದನು. ಇದು ಅಲ್ಲದೆ ಲೋಕದ ಜನರಿಗೆಲ್ಲ ಮನನವಾಗಬೇಕಾದರೆ ನಾನು ಈ ಜಗದಾಟ ಮಾಡಿದ್ದು ಸಹಜ. ಇನ್ನು ಅರ್ಜುನನ ರುಂಡವು ತರಲು ನಿನ್ನಿಂದ ಸಾಧ್ಯವಾಗಲಾರದು. ನಿನ್ನ ಶಕ್ತಿಗೆ ನಾನು ಮೆಚ್ಚಿದನು. ಈ ಎಂಡ ಸುದರ್ಶನ ಚಕ್ರದ ಮಹಿಮದಿಂದಲೇ ಅರ್ಜುನನ ರುಂಡವನ್ನು ಧರಿಸುವನು. ಬಬ್ರುವಾಹನ ನಾರಾಯಣ, ಭಾರತ ಯುದ್ಧದಲ್ಲಿ ಭೀಷ್ಮನೊಬ್ಬ ಕೊಲ್ಲಿದನೊಬ್ಬ ವ್ಯಥೆಯನ್ನು ತಾಳಲಾರದೆ ಪಾತಾಳ ಗಂಗೆಯ ಶಾಪದಿಂದಲೂ ಸರ್ವಸ್ತ್ರದಿಂದಲೂ ಅರ್ಜುನನ ರುಂಡವು ಖಂಡಿಸಲ್ಪಟ್ಟಿತು. ದುರ್ಬುದ್ಧಿ ದುಸ್ವಾಭಾವಿಕರಾದ ಕರ್ಕಟ ಋಷಿಗಳು ಆ ರುಂಡವನ್ನು ತೆಗೆದುಕೊಂಡು ಹೋಗಿರುವರು. ತ್ರಿಮೂರ್ತಿಗಳು ಒಂದಾಗಿ ಕೇಳಿದರು, ಆ ರುಂಡವನ್ನು ಕೊಡಲಾರರು. ಈ ಎಂಡ ಸುದರ್ಶನ ಚಕ್ರದಿಂದಲೇ ಅರ್ಜುನ ರುಂಡವನ್ನು ಧರಿಸುವುದು ಕೇಳಿದೆಯಾ ಬಬ್ರುವಾಹನ? ಅಹೋ ಮಾಧವ, ಬಾಲಕ, ಅಹೋ ಮಾಧವ, ಮಧುಸೂದನ, ನಿನ್ನ ಅಪಾರ ಶಕ್ತಿಯನ್ನು ಏನೆಂದು ಹೇಳಿ ನಾಟಕ ಸೂಸರದಾರಿ. ಅಹೋ ಬಬ್ರುವಾಹನ, ಆದಿಶೇಷನಿಂದ ತಂದು ಸಂಜೀವಕರ ಮನೆಯನ್ನು ನನ್ನ ಪಾದ ಮುಂದೆ ಇಡುತ್ತೇನೆ. ನಿನ್ನ ಇಷ್ಟವಂತ ಮಾಡು ದೇವ ಪ್ರಭಾವ. ಎಲ್ಲ ಬಬ್ರುವಾಹನ, ನಾರಾಯಣ, ಅಮ್ಮ ಉಡುಪಿ ಚಿತ್ರಾಂಗಿಯರೇ, ಇದು ಎಲ್ಲ ಕಾರ್ಯವು ಅರ್ಜುನನಿಗೆ ಬಂದ ಶಾಪದಿಂದಲೇ. ಇನ್ನು ಈ ಶಾಪವು ವಿಮೋಚನವಾಯಿತು. ಸಂಜೀವನ ಮಣಿಯನ್ನು ಎದೆಯ ಮೇಲಿಟ್ಟು ಅವನ ರುಂಡವನ್ನು ಜೋಡಿಸುವನು. ಮತ್ತು ಋಷಿಕೇತು, ಪ್ರದ್ಯುಮ್ನ ಮೊದಲಾದವರ ರುಂಡಗಳ ಅವರವರ ಮಂಡಿಗಳಿಗೆ ಜೋಡಿಸುವನು. ಆದ್ದರಿಂದ ತಾವೆಲ್ಲರೂ ಜಗನ್ಮಯನಾದ ಶ್ಯಾಮಮೂರ್ತಿಯನ್ನು ಪ್ರಾರ್ಥಿಸಿರಿ ವೀರರೇ, ಬಹು ಸುರರೇ. ಇದೇ ಗ್ರಾಮದಲ್ಲಿ ಮೋಕ ಜಾತ್ರೆಗೆ ಒಂದು ಬಯಲಾಟ ಆಡ್ತಾರೆ. ಆ ನಾಟಕದಲ್ಲಿ ಗೀತಮ್ಮನವರಿಗೆ 200 ರೂಪಾಯಿ ಮತ್ತು ಕಮಲಮ್ಮನವರಿಗೆ 200 ರೂಪಾಯಿ ಮತ್ತು ವಿಜಯೋತ್ಸವ ಯುದ್ಧ ವೀರರೇ, ಬಬ್ರುವಾಹನನು ತಾನು ಕಟ್ಟಿದ ಕುದುರೆಯನ್ನು ಬಿಟ್ಟು ಒಪ್ಪಿಸಿದನು. ಅರ್ಜುನ, ನಾರಾಯಣ, ಈ ಬಬ್ರುವಾಹನನು ಯಾರೆಂದು ತಿಳಿದಿರುವಿ? ಇವನೇ ನಿನ್ನ ಮಗನು. ನಿನ್ನ ಮಗನಾದ್ದರಿಂದಲೇ ನಿನ್ನನ್ನು ಜಯಿಸಿದ್ದು. ಇದೇ ನಿನಗೆ ಹೇಳಿದ್ದು ಮೊದಲನೇ ಸಾಕ್ಷಿ. ಎರಡನೇ ಸಾಕ್ಷಿ, ಇನ್ನು ನೀನು ನಿನ್ನ ಸಂಶಯವನ್ನು ಬಿಟ್ಟು
ಸಾರಥಿ ಸಾರಥಿ ದೇವ ಹೇಳಬೇಕು ತಮ್ಮ ನಮ್ಮಾಗಿದ್ದವ ಎಲ್ಲ ಸಾರಥಿ ನಾವುದಾರೆಂದರೆ ರಾಜ ಹಲಗುರು ಸ್ಮರಣೆಯನ್ನು ಸದಾ ಧ್ಯಾನಗೈಯುತ್ತ ಶ್ರೀಮಂತ ಕಂಡ ಭೂಮಂಡಲದ ಇಂದುರಾಜರ ನಮ್ಗೆದ್ದು ಮಂಡಿತ ದಂಡ ಬಲಪ್ರಚಂಡ ಇಂದುರಾಯರ ಮುಖಮಂಡಲದ ಕಲ್ಪಮಂ ಕೈಗೊಂಡು ಸಾರಥಿ ರಾಜ ಎಂದಿಗೆ ಎದುರಾಗಿ ಬಂದ ವೈರಿಯ ಗರ್ವವನ್ನು ಅಡಗಿಸಿ ವಿಜಯ ಗಂಡನೆಂಬ ಅಭಿಮಾನವನ್ನು ಪಡೆದುಕೊಂಡು ಆದಿನಾರಾಯಣನ ಬಾಲಪುಂಡರೀಕಮಂ ಅನುದಿನ ಮನಸಾರಗೊಂಡು ಕಂಡ ಸದ್ಭಕ್ತರ ಮಂಡಲಿಯ ಸೇವೆಗೊಂಡು ಕೀರ್ತಿಯಂ ಪಡೆದುಕೊಂಡು ಸತ್ಯ ಅಸತ್ಯಗಳ ಮನಗಂಡು ಈ ರತ್ನಪುರ ಮಂಡಲವನ್ನು ಬಿಡದ ಪರಿಪಾಲಿಸುವ ಮೈರಧ್ವಜ ಮಹಾರಾಜನನ್ನು ತಿಳಿಯಲ ಸಾರಥಿ ಅತಿ ಜಾಗೃತಿ. ಮೈರಧ್ವಜ ಮಹಾರಾಜನಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದು ಕೇಳಿದ ರಾಜ ರವಿಕೋಟಿ ತೇಜ ಎಲ್ಲ ಸಜ್ಜನ ಶಿರೋಮಣಿಯಾದ ಸಾರಥಿ ರಾಜ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಈ ನಮ್ಮ ರತ್ನಪುರದ ಜನರ ಭಕ್ತಿಯಿಂದ ಇರುವರೋ ಇಲ್ಲವೋ ಎಂಬ ವಾರ್ತೆಯನ್ನು ಕೇಳಿ ಅಪಾರ ಮಹಿಮಾ ಪುರುಷ ಪರಂಜ್ಯೋತಿ ನಿಗಮಾದಿಗಳಿಗೆ ಸಿಲುಕದ ವೇದತೀರ್ಥ ನಾರಾಯಣ ಮೂರ್ತಿಯು ಮನವರಗಿ ಎನ್ನ ಧಾರಾಕ್ಷರ ಮಿತ್ರನೆಂಬ ಸಂಕಲ್ಪ ಪುಣ್ಯ ಪಾತ್ರನಾಗಿ ಸದ್ಧರ್ಮಜ್ಞರು ಮೆಚ್ಚುವಂತೆ ರಾಜಕಾರ್ಯ ಮಾಡಲು ಉದ್ದೇಶವಾಗಿ ಬರೋಣವಾಯ್ತು ಕಂಡಿಯ ಸಾರಥಿ ತಿಳಿಯುತ್ತೇನೆ ನಾವು ಬಂದ ಸಂಗತಿ. ಧ್ವಜನ ಪಾತ್ರಸ್ತಕ್ಕಂಥವರಿಗೆ ಬಹುಮಾನವಾಗಿ ಅರ್ಪಿಸುತ್ತಾರೆ. ಐಶ್ವರ್ಯ ಮತ್ತು ಮೇಲೆ ಕೇಳ ಪ್ರಾಣಕಾಂತಿ ಮನೋಹರಿ ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಸಾರ್ವಜೀವಿ
ಪುನಃ ಯುಕ್ತಿ ಶಕ್ತಿ ಭಕ್ತಿಗಳಿಂದ ಮುಕ್ತಿಯ ಪಡೆಯಲು ನಮಗೆ ಯಾವ ವಿಧವಾದ ಆತಂಕವಿರುವುದಿಲ್ಲ. ಕಾಂತಿ, ಕಾಂತ ಈಗ ನಮಗೆ ಕರಿರಾಜವರದನು ಬೇಕಾದ ಸಂಪತ್ತುಗಳನ್ನು ಕೊಟ್ಟಿದ್ದರು ಎನ್ನ ಮನಸ್ಸಿನ ಸಂಶಯ ಪರಿಹಾರವಾಗಲಿಲ್ಲ. ಮನೋಹರಿ, ಪುನಃ ಎಲ್ಲನ್ನು ಒಂದೇ ವಿಧವಾಗಿ ಬಾಧಿಸುತ್ತಿರುವುದ ನೋಡು ಮನದಿ ಮಣಿ, ಭಕ್ತಿಗಳು ಸಡಗರದ ಕಣೆ. ಹಿರಿಯ ಎನ್ನ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿಸು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಹಿರಿಯ ಎನ್ನ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿಸು. ಹಿರಿಯ ಕಾಂತಿ, ಚೆನ್ನಾಗಿ ಹೇಳು. ನಿಮ್ಮಯ ಮಹಾಸತ್ಕಾರ್ಯ ಮೆಚ್ಚುವ ಅಚ್ಯುತ ವೈಕುಂಠದೊಡೆಯ ಚೆನ್ನಾಗಿ ಹೇಳು. ನಿತ್ಯವು ನಿಮ್ಮಯ ಮಹಾಸತ್ಕಾರ್ಯ ಮೆಚ್ಚುವ ಅಚ್ಯುತ ವೈಕುಂಠದೊಡೆಯ ಯಾವ ವಿಚಾರದಿ ಮನದೊಳು ಸಂಶಯ ಯಾವ ವಿಚಾರದಿ ಮನದೊಳು ಸಂಶಯ ಪರಿಹರಿಸೆನ್ನಯ ಮನಸ್ಸಿನ ವ್ಯಥೆಯ ಪರಿಹರಿಸೆನ್ನಯ ಮನಸ್ಸಿನ ಹಿರಿಯ ಎನ್ನ ಜೀವನದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಆಲಿಸು. ಕಂಠ ಕಾಂತಿ, ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ಬಂದಿರುವ ನಮಗೆ ಭಯವಿಲ್ಲ. ನೀನು ಮನದೊಳು ಚಿಂತಿಸಲು ಕಾರಣವೇನು ಕಾಂತ ಮಹಾಗುಣವಂತ. ಕಾಂತಿ, ಕಾಂತ ಹೇಳುವನೆ ಕೇಳು. ಚೆನ್ನಾಗಿ
ಮನೋಹರ ಕಾಲಕ್ಕೆ ಅನುಸರಿಸಿ ಸತ್ಪಾತ್ರಕ್ಕನುಸಾರವಾದ ದಾನ ವಿಶೇಷದಿಂದ ಸಂತೃಪ್ತಿಪಡಿಸಿ ಬಿಕ್ಕುಳಿದ ಐಶ್ವರ್ಯಂ ಅಮೃತದೋಪಾದಿಯಲ್ಲಿ ಸೇರಿಸಿ ಆ ಪರಮಾತ್ಮನಲ್ಲಿ ಸೇರುವವರೇ ಪರಮಧನ್ಯರು. ಹೌದು ಕಣೆ. ಮನೋಹರಿ, ಮನೋಹರ ಅಂತ ಪದವಿಯನ್ನು ಎಂದು ಕಾಣುವೆನೆಂದು ಎನ್ನ ಮನಸ್ಸು ನೊಂದಿರುವುದು ನೋಡೇ ಮನೋಹರಿ. ಮಹಾರಾಜನೇ ಮಮ ಪ್ರಿಯ ಸಖನೆ ಮಹಾರಾಜನೇ ಮಮ ಪ್ರಿಯ ಸಖನೆ ಭಕ್ತಿಯ ಕಾಚೆ ಚಿಂತೆಯು ಯಾಕೆ ಭಕ್ತಿಯ ಕಾಚೆ ಚಿಂತೆಯು ಯಾಕೆ ಮಹಾರಾಜನೇ ಮಮ ಪ್ರಿಯ ಸಖನೆ ಮಹಾರಾಜನೇ ಕಂಠ ಚೆನ್ನಾಗಿ ಕೇಳೋ ಪತಿದೇವ ಈ ನಮ್ಮಯ ರಾಜ್ಯವ ಪತಿದೇವ ಈ ನಮ್ಮಯ ರಾಜ್ಯವ ಈ ಕ್ಷಣವೇ ನಾವು ದಾನವ ಮಾಡುವ ಈ ಕ್ಷಣವೇ ನಾವು ದಾನವ ಮಾಡು ಸ್ವರ್ಣ ಬರಣ ಮಹಾರಾಜನೇ ಮಮ ಪ್ರಿಯ ಸಖ ಮಹಾರಾಜನೇ 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 ಕಾಂತ ಆಯ್ತೆ? ಈಗ ನಮಗಿರುವ ರಾಜ್ಯ ಐಶ್ವರ್ಯವನ್ನು ದಾನ ಮಾಡೋಣ ಮುಕ್ತಿಯನ್ನು ಕರುಣಿಸಿಕೊಳ್ಳೋಣ ಕಣ್ಣಿಯ ಕಾಂತ ಗುಣವಂತ ಮನೋಹರಿ, ಹೇಳುವನು ಕೇಳು.
ಮನೋಹರಿ, ಮನೋಹರ, ಇದರಲ್ಲಿ ಲಕ್ಷ್ಮೀದಾಸರು ಕೆಲವು ಕಾಲ ಧನಗಳ ಒಲಿಗರಾಗಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಅಧಿಕಾರವಿರುವುದಿಲ್ಲ. ಅಲ್ಲದೆ ಲಕ್ಷ್ಮೀಕಾಂತ, ಲಕ್ಷ್ಮೀಪುತ್ರ ಇವರು ಮಾಡುವ ಕೃತ್ಯಗಳಿಗೆ ವ್ಯತಿರಿಕ್ತವಾಗಿ ಸೂಸುವರಲ್ಲ ಆ ಲಕ್ಷ್ಮೀದಾಸರ ರಾಣಿ ಪಣಿವೇಣಿ. ಕಾಂತ ಕಾಂತೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಕಾಂತ ಚೆನ್ನಾಗಿ ಕೇಳು. ಸುಂದರ ಪ್ರಿಯಕರ ಸತ್ಯ ಕಾರ್ಯ ದುರಂದರ, ಸುಂದರ ಪ್ರಿಯಕರ ಸತ್ಯ ಕಾರ್ಯ ದುರಂದರ, ದಯ ಇಲ್ಲದವ ದರಿದ್ರನಾಗುವ, ದಯ ಇಲ್ಲದವ ದರಿದ್ರನಾಗುವ, ಆಸೆಯ ಪಾಶ ನಾಶಗೊಳಿಸುವ, ಆಸೆಯ ಪಾಶಕ್ಕೆ ನಾಶಗೊಳಿಸುವ, ಸುಂದರ ಪ್ರಿಯಕರ ಭಕ್ತಿಯ ಕಾರ್ಯ ದುರಂದರ. ಚೆನ್ನಾಗಿ ಹೇಳು. ಶ್ರೀಹರಿ ಧ್ಯಾನವು ಮುಕ್ತಿಗೆ ಮಾರ್ಗವು ಸುಂದರ, ಶ್ರೀಹರಿ ನಮ್ಮನು ರಕ್ಷಿಸುತ್ತಿರುವನು ಪ್ರಿಯಕರ. ಕಾಂತೆ, ಚೆನ್ನಾಗಿ ಹೇಳು. ಶ್ರೀಹರಿ ಧ್ಯಾನವು ಮುಕ್ತಿಗೆ ಮಾರ್ಗವು ಸುಂದರ, ಶ್ರೀಹರಿ ನಮ್ಮನು ರಕ್ಷಿಸುತ್ತಿರುವನು ಪ್ರಿಯಕರ, ದಯ ಇಲ್ಲದವ ದರಿದ್ರನಾಗುವ, ದಯ ಇಲ್ಲದವ ದರಿದ್ರನಾಗುವ, ಆಸೆಯ ಪಾಶಕ್ಕೆ ನಾಶಗೊಳಿಸುವ, ಆಸೆಯ ಪಾಶಕ್ಕೆ ನಾಶಗೊಳಿಸುವ, ಸುಂದರ ಪ್ರಿಯಕರ ಭಕ್ತಿಯ ಕಾರ್ಯ ದುರಂದರ. ಕಾಂತ, ಕಾಂತೆ, ಶ್ರೀಹರಿಯು ಎಡಬಿಡದೆ ನಮ್ಮನ್ನು ಸದಾ ರಕ್ಷಿಸುತ್ತಿರುವನು. ಹಾ. ಚಿಂತಿಸಬೇಡ ಕಾಂತ, ಮಹಾಗುಣವಂತ ಸಕಲ ಗುಣ ಭರಿತಳಾದ ಕುಮದ್ವತಿ ಸತ್ಯವತಿ, ಪ್ರಾಣಪತಿ, ನಿತ್ಯ ನೀನು ದೈವ ಗೌರಿ ದೇವಿ, ವೃಂದಾದೇವಿ, ಲಕ್ಷ್ಮೀದೇವಿ ಮೊದಲಾದ ನೇಮ ವ್ರತಗಳಿಂದಲೂ ಮುತ್ತೈದೆಯರನ್ನು ಆದರದಿಂದ ಕರೆಯಿಸಿ ಹರಿಶಿನ ಕುಂಕುಮ ಪುಷ್ಪಗಳಿಂದ ಅವರನ್ನು ಅಲಂಕರಿಸಿ ಸಂತೃಪ್ತಿ ಪಡಿಸಿದ ಮಹಿಮೆಯಿಂದಲೇ ಗೃಹಗಳಲ್ಲಿ ಸುಖ, ಶಾಂತಿ, ಐಶ್ವರ್ಯ, ಭೋಗ ಭಾಗ್ಯಗಳು ಲಭಿಸಿರುವವು. ಮನೋಹರಿ, ಮನೋಹರ, ನೀನು ಮಾಡುವ ಶುಭ ಕಾರ್ಯಗಳಿಗೆ ನಾನು ಆನಂದ ಭರಿತನಾಗಿರುವನು ಸಖಿ ರಾಜೇಂದ್ರ ಮುಖಿ. ಕಾಂತ ಕಾಂತೆ, ಚೆನ್ನಾಗಿ ಕೇಳು ಪ್ರಿಯ. ಚೆನ್ನಾಗಿ ಹೇಳು. ಎನ್ನ ಆರಾಧ್ಯ ದೇವನು ನೀನು, ನಿನ್ನ ಕೈ ಹಿಡಿದ ಧನ್ಯಳು ನಾನು. ಎನ್ನ ಆರಾಧ್ಯ ದೇವನು ನೀನು, ನಿನ್ನ ಕೈ ಹಿಡಿದ ಧನ್ಯಳು ನಾನು. ಮಹಾರಾಜ ರವಿ ತೇಜ, ಮಹಾರಾಜ ರವಿ ತೇಜ, ಕರುಣಾಳು ನೀ ಸಹಜ, ಎನ್ನ ಆರಾಧ್ಯ ದೇವನು ನೀನು, ನಿನ್ನ ಕೈ ಹಿಡಿದ ಧನ್ಯಳು ನಾನು. ಕಾಂತ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ನನ್ನ ಸರ್ವ ಕಾರ್ಯದಿ ನೀವು ಪ್ರೋತ್ಸಾಹ ಕೈದಿರಿ ನಿಜ. ಕಾಂತೆ, ಚೆನ್ನಾಗಿ
ಮನದ ಚಿಂತೆ. ಹೌದು ಸುಂದರ. ಮನೋಹರಿ ಮನೋಹರ. ಆದ್ದರಿಂದ ಈಗ 8ನೇ ಅಶ್ವಮೇಧ ಯಾಗವನ್ನು ಕೈಗೊಂಡಿರುವೆನು. ಹಾಗೇನಾದರೂ ಭಗವಂತನು ಕೃಪೆ ಮಾಡುವನೇನೋ ನೋಡುವೆನು. ಇದಕ್ಕಾಗಿ ಎಲ್ಲ ಸಾರಥಿ ನಮ್ಮ ಯುವರಾಜನಾದ ತಾಮ್ರಧ್ವಜನನ್ನು ಮಂತ್ರಿಶೇಖರನನ್ನು ಕರೆದುಕೊಂಡು ಬರುವಂತವನಾಗು. ಮತ್ತು 8ನೇ ಅಶ್ವಮೇಧ ಯಾಗಕ್ಕಾಗಿ ಸುಲಕ್ಷಣವಾದ ಕುದುರೆಯನ್ನು ತರುವುದಾಗಿ ಹೇಳ ಸಾರಥಿ ಹೋಗಿ ನಿಮ್ಮ ಜಾಗೃತಿ. ತಮ್ಮ ಅಪ್ಪಣೆಯಿಂದಾಗಲೇ ರಾಜ ರವಿ ಕೊಟ್ಟಿದೆ. ಈ ನಾಟಕದಲ್ಲಿ ರಾಜ ರವಿ ಕೋಟಿತೇಜ. ತಮ್ಮ
ಮಾನವ ದೇವ ಚಿಂತ ವೀರಾದ ವೀರ ಬಕಾದ ಬಕಟಮಣಿ ದಾರುಂದಿ ಚತುಚಾರ ಬೆಳೆದಿಂದ ನಾಮದ ವಿಚಾರ. ಅಹೋ ದೇವ, ನಾವು ನಾರಂದರೆ ಮೈದಾ ಹಿಟ್ಟಿನ ಒಳಗೆ ಸಿಮೆಂಟಿನ ಮಾಳಿಗೆ ಬಗಲಾಗ ಜೋಳಿಗೆ ನಾವು ನಿತ್ಯ ದುಡಿಬೇಕು ಕೂಳಿಗೆ. ಸಾಹುಕಾರರು ಮಗನಿಗೆ ಕೊಡ್ತಾರ ಬಡ್ಡಿಗೆ, ಬಡ್ಡಿ ಸಾಲ ನಿಲ್ಲಿಸಿ ನಮ್ಗೆ ಒತ್ತುಂಟೆ ಬಂದ ದುಡ್ಡಿಗೆ. ಕಳದಾರ ಮಾಡುವರ, ಇಸ್ಮೆ ನಾಡುವರ, ಸರ ಕುಡಿವರ, ಸುಳ್ಳು ಮಾತಾಡುವರ, ವಿಚಾರ ಮಾಡುವರ, ಗಂಟುಗಳನ್ನು ಮುಣಿಸುವರ, ತಂಟೆಗಳನ್ನು ಹಚ್ಚುವವರ, ಸ್ವಂತ ಹೆಂಡತಿಯನ್ನು ಬೇರೆಯವರ ಸಹವಾಸ ಮಾಡುವರ, ಇಂತಹ ತಪ್ಪುಗಳನ್ನು ಮಾಡುವವರಿಗೆ ತಕ್ಕ ಶಿಕ್ಷೆಯನ್ನು ಕೊಡೋರು. ಶಿವನಿಗೆ ಪತ್ರ ಬರೆಯುವ ಅಸೋತ್ರ ಮೊಮ್ಮಗ ಬೆಣ್ಣೆ ಬಿಸ್ಕತ್ತು ಸಾರ ತಿನ್ನುತ್ತರ ದೇವ ಹೇಳಬೇಕತ್ತಮ್ಮ ನಮಗಿದವ. ಈ ಸಾರಥಿನ ಅವತಾರಂದರೆ ಶ್ರೀಮನ್ನಾರಾಯಣ ಪಾದ ಕಮಲಂಗಂ ಬಿಡಿದ ಪೂಜಿಸುತ್ತಾ ಚಪ್ಪನ್ನಾರ ದೇಶದರಗಳಿಂದ ಕಪ್ಪವನ್ನು ಒಪ್ಪಿಸಗಲ್ಲುತ್ತಾ ಧರ್ಮವನ್ನು ತಪ್ಪದೆ ಪರಿಪಾಲಿಸುತ್ತಾ ಅಟ್ಟಾಸದಿಂದ ಕುಪ್ಪಂಗಡಿ ಎನ್ನ ಮಾಲಕ್ಕೆ ಒಪ್ಪಿಸಗಲ್ಲವನು. ಈ ಅನ್ನ ಎತ್ತರ ವೇಗದ ವಾಯುವಿನ ಪಟ್ಟಕ್ಕೆ ಮಾರುತ್ತನೆಗೋ ಬೇಗ ನಿಲ್ತದೆ. ಓಂಕಾರದ ದೈಗಳಿಗೆ ಚಂಕಣ್ಣಾಧಿಕಾರಿ ಅಚ್ಚಗಟ ಬಲದರಾಗಿ ನಿಲಕಂಠನು ಟಂಕೋಮಿಡಿದನು. ಸಾರಥಿ ಈ ಅನ್ನ ಎತ್ತರ ವೇಗದ ವಾಯುವಿನ ಪಟ್ಟಕ್ಕೆ ಮಾರುತ್ತನೆಗೋ ತೆಂಗಿಂದ ಹೊರಡುವ ಅಗ್ನಿ ಜ್ವಾಲೆಯ ಕೋಲು ಮಿಂಚಿನಿಂದ ಪಟಾಟೋಪಕ್ಕೆ ಸೂರ್ಯಚಂದ್ರ ಕಾಂತಿ ಆಡಿದ ಸಾರಥಿ ಪುಂಡ ಮಾನವರುಂಡಂಗಮಿ ಗೋದಡದಿಂದ ಚಂಡಾಲಿ ನಭೋಮಂಡಲ ಕಿಚಿದ ವೈದ್ಯ ಮಂಡಲದ ಸೌಮಂಡಿ ಕಡುಮಂಡಾಗಿ ಎಲ್ಲ ಸಾರಥಿ ಈ ಭೂಮಂಡಲದ ಇಂಡರಾಗಿ ಗಂಡನಾಗಿ ಮರೆಯುವ ಪ್ರಚಂಡದಿಂದ ಪ್ರದಕ್ಷಿಣಾದ ದುಷ್ಟದ ಶಿಕ್ಷಣ ದೇಶದ ರಕ್ಷಣ ತ್ಯಾಗಗುಣಪೇಕ್ಷ ಸ್ವಚ್ಛವಾದ ಪದ ಸ್ವಚ್ಛ ಎಲ್ಲ ಸಾರಥಿ ದೂರದೀರ ಸಂಗ್ರಹಪೇಕ್ಷರಾದ ಮೈರಥದ ನೈಕೈಕ ಸುಪುತ್ರ ಮಧ್ಯದ ಅಮ್ಮನವರಿಗೆ ಬಾಧಿಸಿದಗರ ರಣಬೇಗರ ಬಾಲ ಚಂದ್ರ ತುದ್ಬೋಷ ತಾಮ್ರಧ್ವಜ ಮಹಾರಾಜ ಭೂಮಿಗೆ ರಾಜ ರವಿ ಕೋಟಿ ತೇಜ ರೈಯಲೈ ಸಾರಥಿ ಸಭಾರಂಗದ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ತಂದೆಯ ಮೈರಧ್ವಜ ಮಹಾರಾಜನ ಮಿಷ್ಟಂಗಳ ತರುವುದಕ್ಕೆ ಅಗ್ರಂಗ ಮಾಡಿದ್ದಾಗ ಈ 8ನೇ ಅಶ್ವಮೇಧ ಮಾಡಲು ದೃಶ್ಯ ಈ ಸರ್ವ ಲಕ್ಷ್ಯಂಗನ ಒಳ್ಳ ಕುದುರೆ ತರುವಿಂದ ಆಕ್ರಮಿಸಿದ ಕಾರಣ ಮಂತ್ರಿ ಸೈನ್ಯ ಸಮೇತನ ಇಲ್ಲಿಗೆ ವರ್ಣವಾಯ್ತು ಕಂಡಿ ಆ ಸಾರಥಿ ಶ್ರೀದೇನಾಡು ಬಂದ ಸಂಗತಿ ನಮ್ಮ ಜನಕನ ಜಾಗೃತಿ ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ದಿವ್ಯ ಪ್ರಭಾವ ದೇವ ನಾನು ಇನ್ನಕ್ಕೆ ಬಹಳ ಕಷ್ಟಗಳಲ್ಲಿ ಕಷ್ಟ ಬಿಟ್ಟು ನಾನು ಈಗ ಹಾಕೋದು ಬೆಲ್ಲ ಬಟ್ಟ ಪ್ಯಾಂಟು ಜನರ ಕಟ್ಟ ರೂಮ್ ಮೇಲೆ ರೂಮರ್ ಇಟ್ಟು ಕೊಟ್ಟು ಬಿಟ್ರೆ ಕೆಲಸ ಮಾಡಿದ್ರು ರೊಕ್ಕ ಅರ್ಜೆಂಟು ಎಲ್ಲ ರೂಲ್ ಮಾಡಿದ್ವಿ. ಕೂಡು ಗೋರ್ಮೆಂಟು ಹುಡುಗರು ತಿನ್ನೋದು ಪಪ್ಪರ್ಮೆಂಟು ಹಳ್ಳಿ ಊರಿನ ಧರುಣಿಗಾಗದ ಹಾಕಿ ದೊಡ್ಡು ಪಟ್ಟಿಗೆ ಮಾತಾಡೋ ಪಟ್ಟು ಬೆಕ್ಕಿನ ರೆಂಟು ಇಲ್ಲಿ ಕುಂದಿರುವ ಹೆಣ್ಮಕ್ಳು ಯಾರ್ಯಾರಿಟ್ಟಲ್ಲ ಹರ್ಷ
ಪಶ್ಚಿಮ ಕುಟುಂಬದ ಭಟ್ಟು ಮುನ್ಸೋಮ ಕೋರ್ಟು ಚುನಾವಣೆ ಓಟು ಈ ನಾಡಿನ ನನ್ನ ದೊಡ್ಡ ಪಾರ್ಟು ಅತ್ತೆ ಮೇಲೆ ನಾನಾಗಬೇಕೆಂಟು ನಮ್ಮ ಮಾವನ ಬೀಳ ಪಡಿಸೆಂಟು ನನ್ನ ಪ್ರೇಮ ಮಾಡೋಕೆ ಅರ್ಜೆಂಟು ನಮ್ಮಂತರಿಗೆ ಸಹಕಾರ ಕೊಡಗಲಿ ಹೊಲಸುವರಿಬಿಟ್ಟು ಆರೂರು ಹಪ್ಪಳ ಸೊಂಡೂರು ಸೊಂಡಿ ಹಪ್ಪಳ ಸೊಂಡಿಂದ ಸಪ್ಪಳದಿಂದ ಬೆಂಗಿ ನೀರು ಬಿಡುವ ಸೊಟ್ಟ ಮೋದಿ ಸಾರಥ್ಯ ಉತ್ತರ ದೇವ ಹೇಳಬೇಕತ್ತಮ್ಮ ನನಗಿದವ ಜನಕ ಜಗತ್ತು ಖ್ಯಾತಿ ಕಾಂತಿ ಕನಕ ದೀರ್ಘಾಯುಷ್ಯ ಮಸ್ತು ಕುಮಾರ ನಿನಗೆ ಮಂಗಳವಾಗಲಿ ಬುದ್ಧಿ ಸಂಪನ್ನವಾದ ಮಂತ್ರಿ ಶೇಖರ ನಿನಗೆ ಶುಭವಾಗಲಿ ಆಹೋ ಜನಕ ಕುಮಾರ ನಿನ್ನ ಅಪ್ಪಣೆಯಲ್ಲಿ ಯಜ್ಞದ ಕುದುರೆ ಮನ್ನತ ಅಹೋ ತಂದೆ ಕಂದ ನಿನ್ನ ಮನದ ಕೋರಿಕೆಯನ್ನು ನಿರ್ದಿಷ್ಟವಾಗಿ ದಾನ ಧರ್ಮಗೈದ ಯಜ್ಞವನ್ನು ಮಾಡು ನಿಮ್ಮ ಮಾತಿಗೆ ಎದುರಾಡು ಅರ್ಥಿಸುವಂತೆ ಇದಕ್ಕೆ ಪಡೆಯಲು ಬಂದೆ ಕಂದ ಜನಕ ಹೇಳುವನು ಕೇಳು ಅದನ್ನು ಚೆನ್ನಾಗಿ ಹೇಳು ಅಹೋ ಜನಕ ನೀನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಕೈದ ನಿನ್ನ ಸೇವೆಯು ನನ್ನ ಅರಶಾಂಬುದಿಯಲ್ಲಿ ಮುಳುಗಿತು ಕುಮಾರ ಜನಕ ಇನ್ನು ಅಶ್ವಮೇಧ ಯಾಗವ ಮಾಡಿ ಶ್ರೀಹರಿಯಂ ಕಾಣಬೇಕು ಇಷ್ಟೇ
ಜನಕ ಇದು ಪೂರೈಸಿದ ನಂತರ ರಾಜ್ಯ ಪರಿಪಾಲನಾ ಭಾರವು ನಿನ್ನದು. ಸಕಲ ಸೌಭಾಗ್ಯಗಳನ್ನು ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಪಡೆದಿರುವೆವು. ಕುಮಾರ, ಪಿತನೇ, ನೀನು ಕೂಡ ನನ್ನಂತೆಯೇ ವರ್ತಿಸಿ ಕೀರ್ತಿ ಗಳಿಸುವುದಾಗಿ ಆಶೀರ್ವದಿಸುತ್ತೇನೆ. ಕುಮಾರ, ಜನಕ ಸಂಪತ್ತಿನ ಗರ್ವದಿಂದ ದಾನ ಧರ್ಮ ಪರೋಪಕಾರ್ಯಗಳನ್ನು ಮಾಡುವುದು ಮಾತ್ರ ಮರೆಯಬೇಡ. ಅಹೋ ಮಂತ್ರಿ ಶೇಖರ, ನೀನು ಯುವರಾಜನಿಗೆ ಸಮಯೋಚಿತವಾದ ಬುದ್ಧಿವಾದಗಳನ್ನು ಹೇಳುತ್ತಾ ಕುಶಲದಿಂದಿರು. ಮಂತ್ರಿ, ಇನ್ನು ವೇಳೆಯಾಗುತ್ತದೆ. ಶಾಸ್ತ್ರ ಪ್ರಕಾರ ಪುರೋಹಿತರನ್ನು ಯಜ್ಞ ಪೂಜೆಗೆ ಬರ ಹೇಳು ಮತ್ತು ಅಶ್ವಮೇಧ ಪೂಜೆಗೆ ಸರ್ವರಿಗೂ ಬರುವುದಾಗಿ ತಿಳಿಯಪಡಿಸಿದ ನಕಲಧ್ವಜ ವಿಕ್ರಮದ ತೇಜ. ಮಂತ್ರಿ ಶೇಖರ, ಓಂ ಯಜ್ಞೇನ ಯಜ್ಞವೈದ್ಯ ದೇವಸ್ಥಾನ ಧರ್ಮಾಣಿ ನಮಸ್ತೆ ಶಾಲಾದೇವ ಕನ್ನಡ ಪ್ರವಾಸಿನಿ ಶಂಭೋ ಮಹಾದೇವ ಶಂಭೋ ಶಂಕರ ಮಹಾದೇವ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾದೇಕಂ ಗಣಧರಂ ರಾಜವಿದಲಾತೀತಂ ತಸ್ಮೈ ಶ್ರೀ ಗುರುವೇ ಶಂಭೋ ಶಿವ ಶಂಕರ ಪಾರ್ವತೀ ರಮಣ ದೇವಃ ದೇವೇಶ ನರದಕ್ಷ ವಾಸವೃತ ಪರಭೋಜನ ಅಗಚಾಪ ನಿರ್ಮಲೇಲಘಟ್ಟ ಭುವನೇಶ ವಿಜಯ ವೇದಾಂಗ ವೈಶ್ರವಣ ಸಭ ಪೋಮಾನ ಪಂಚಮಕ ಪಶುಪತಿ ಶಾಸ್ತ್ರಕ್ಷ ವರ್ಗ ವಶಿತಾಂಗ ಬಾಲಲೋಚನ ಮೇರುಕಾತ್ಮಕ ಪದ್ಯಂದು ಸೋಮಶಾತ ಅಭಯ ರೂಪಾಕ್ಷ ಕಾಲಾನಿ ಕೂಟಸ್ಥ ವಿಭು ಅಘೋರು ಓಂಕಾರ ಪ್ರಸವರಂತು ಗುರುದೇವೋ ಮಹಾದೇವೋ ಸದಸ್ಯವ ಗುರುದೈವತ್ತನು ಪರಮಾತ್ಮನಾತ್ಮೆ. ಅಹೋ ಮಹಾರಾಜರೇ, ವಿಕ್ರಮರ್ಯ, ಮೊನ್ನೆ ಹೊಸ ಎರಮಡಿ ಗ್ರಾಮದಲ್ಲಿ ಒಬ್ಬರದು ಲಗ್ನ ಆಯ್ತು. ಬಹಳ ವಿಜೃಂಭಣೆ ಅಂತ ಆಯ್ತು. ನಿಮ್ಮ ಪುರವನ್ನು ಕೇಳಿ ಇಲ್ಲಿ ದಾನಿಗಳು ಬಹಳ ಇದ್ದಾರೆ ಅಂತ ಹೇಳಿ ತಿಳಿ ಬಂದಿವಿ. ನಿಮ್ಮ ಭೂದಾನ ದಕ್ಷಿಣ ದಾನವನ್ನು ಕೊಟ್ಟು ನಿಮ್ಮ ಪುಣ್ಯವನ್ನು ಕಟ್ಟಿಕೊಂಡಿರೋ ರಾಜ ರವಿಕೋಟಿ ತೇಜ. ನಿಮ್ಮ ಇಷ್ಟದಂತ ಆಗಲಿ ವಿಕ್ರಮರ್ಯರೇ. ನಮ್ಮ ಇಷ್ಟದಂತೆ ಆಗಲಿ ರಾಜ. ಅಹೋ ಸುಪುತ್ರನಾದ ತಾಮ್ರಧ್ವಜ, ಜನಕ ಮಂತ್ರಿ ಸಮೇತ ಸೈನ್ಯದೊಡನೆ ಹೊರಡು. ಈ ಯಜ್ಞದ ಕುದುರೆಯ ಬೆಟ್ಟದ ವೀರರಂ ಜಯಿಸಿ ಕಪ್ಪು ಕಾಣಿಕೆ ತೆಗೆದುಕೊಂಡು ಜಯಶೀಲನಾಗಿ ಬರುವಂತವನಾಗ ಕುಮಾರ. ಇದೇ ನಿನ್ನಗೆ ಆಶೀರ್ವಾದಕರ. ಆಹೋ ಜನಕ, ನಿನ್ನ ಅಪ್ಪಣೆಯಲ್ಲಿ ಕುದುರೆ ಕಟ್ಟಿದ ವೀರರನ್ನು ಒಕ್ಕಲಿಕ್ಕೆ ಅವರ ಬಕ್ಕಿನ ಮಗಳನ್ನು ಕಕ್ಕನ
ಪ್ರಖ್ಯಾತೆ. ಮಗನೇ ನಿನ್ನ ಗಜರವಾಗಿ ಕರ ಮುಗಿದು ಬೇಡವನು ಆಗ್ನೇಯ ದೇಹ ಪಾಲಿಸು ಧರ್ಮಗಳ ಸಂಪ್ರೀತಿ. ಅಹೋ ಅಮ್ಮಯ್ಯ ಆ ಶ್ರೀಮನ್ನಾರಾಯಣ ತುಪ ಕಟಾಕ್ಷವಂತ ಜನಕರಾಶ್ರೀವಾದ ಹೊಂದಿದ್ದರೆ ಕದನದಲ್ಲಿ ಶ್ರೀರಂಗಮ ಚಂಡಾಲಿ ಜಯಿಸಲಾಗಿ. ಅಹೋ ಅಮ್ಮಯ್ಯ ಕಂದ ಗೊಪ್ಪದ ತನದ ನೇಮ ಮಾಡು, ನಿನ್ನ ಮಾತನ್ನು ಕೊಡು, ನನ್ನ ಮನ ಸಂಚನ ಬಿಡು. ಕುಮತದಿ ಕದನವನ್ನು ಮಾಡಿ ತೋರಿಸಿರೋ ಶ್ರೀಕೃಷ್ಣ ಕಂಬಾಲಿಸಿ. ಕಂದ ಅಮ್ಮಯ್ಯ ತಂದೆ ತಾಯಿಗೆ ಕೊಟ್ಟ ಮಾತಿನಂತೆ ಆ ಅಧಮನನ್ನು ಸಂಹರಿಸಿ ಬರುವೆಯಾ? ಹೌದು ಮಾತೆ. ಕಂದ ಅಮ್ಮಯ್ಯ ತಂದೆ ತಾಯಿಗೆ ಕೊಟ್ಟ ಮಾತು ಮೀರಬಾರದು. ತೊಪ್ಪಲು ಮಾತೆ. ಮಗನೇ ಅಮ್ಮಯ್ಯ ನಿನ್ನ ತಂದೆಯು ಶ್ರೀಹರಿ ಧ್ಯಾನವನ್ನು ಸದಾ ಮಾಡುತ್ತಾ ಬಂದಿರುವನು. ಇಲ್ಲಿವರೆಗೂ ಯಾವ ಅಪಶಕನವೂ ನಮಗೆ ಜರುಗಿಲ್ಲ ಕಂದ. ಅಮ್ಮಯ್ಯ ಆದರೆ ಈಗ ನೀನು ಯಾಗದ ಕುದುರೆಯನ್ನು ಕಟ್ಟಿದ ಮಗ ಮೂರ್ಖರನ್ನು ಸದೆಬಡಿದು ಬರುವೆನೆಂದು ಹೇಳಿದೆಯಾ? ಹೌದು ಮಾತೆ. ತಂದೆ ತಾಯಿಗೆ ಕೊಟ್ಟ ಮಾತನ್ನು ನನಗೂ ಎಚ್ಚರಿಸುವೆ. ತಂದೆ ತಾಯಿಗೆ ಕೊಟ್ಟ ಮಾತನ್ನು ನನಗೂ ಎಚ್ಚರಿಸುವೆ. ಕುಮಾರ, ಅಮ್ಮಯ್ಯ ಯಾಗದ ಕುದುರೆಯಿಂದ ಹೊರಟವೆಯಲ್ಲ ಕಂದ. ಹೌದ ಮಾತೆ. ಮಗನೇ ಅಮ್ಮಯ್ಯ ಆದರೆ ಆ ಶ್ರೀಹರಿಯ ರಕ್ಷಣೆ ನಿನ್ನಲ್ಲಿ ಹೇಗಿರಬೇಕು ಗೊತ್ತೇನು ಕಂದ? ಹೇಗಿರ್ಬೇಕ ತಾಯಿ? ಹರಿಯಲು ಧ್ಯಾನಿಸುವ ನಾವು ಹರಿಯಲು ಧ್ಯಾನಿಸುವ ಮಗನೇ ಅತ್ತಾಪುರೆ ಕಂದ ಅಮ್ಮಯ್ಯ ಯಾಗದ ಕುದುರೆಯಿಂದ ಹೊರಟ ನಿನ್ನ ಕಾರ್ಯವು ಜಯವಾಗಲೆಂದು ಧೀರಾರುತ್ತಿದ್ದು ಬೆಳೆದು ಪೀಠವನ್ನು ಅಲಂಕರಿಸು ಪುತ್ರ ಕೋಮಲಗಳ ಹತ್ರ. ನಿನ್ನ ಇಷ್ಟದಂತಾಗಲಿ ಮಾತೆ. ಹೇಳೇನು ಕೇಳು. ಚಕ್ರ ನನ್ನ ಮಾತು ಕೇಳಲಿಲ್ಲ ಕಂದ. ನನ್ನ ಮಾತು ನಡೆಸಲಿಲ್ಲ. ಹೇಳೇನು ಕೇಳು. ಪ್ರೇಮ ತನಯ ಕೇಳ ನುಡಿಯ ಕೇಳುವೆನು ನಾನು. ಎಂಥ ಮಾತನು ಕೇಳುವೆನು ಕೇಳುವೆನು ನಾನು. ಕೇಳ ನುಡಿಯನ್ನು ಎನ್ನ ಕನ್ನಡ ಎನ್ನ ಹೋದ ನಿನ್ನ ಕಾರ್ಯ ಜಯವಾಗಲೆಂದು. ಎನ್ನ ಕನ್ನಡ ನಿನ್ನ ಹೊರಟ ನಿನ್ನ ಕಾರ್ಯ ಜಯವಾಗಲೆಂದು. ಕೇಳುವೆನು ಮುರಳಿಯಿಂದೆ. ಕುಮಾರ ಎನ್ನ ಮಗನಾದ ತಾಮ್ರಧ್ವಜನ ಹಿಂದೆ ಹೊರಟಿವೆ. ಯಾಗದ ಕುದುರೆಯನ್ನು ಕಟ್ಟಿದ ಮಗ ಮೂರ್ಖರನ್ನು ಸದೆಬಡಿದು ಬರುವೆಯ ಕಂದ. ನನ್ನ ಮಾತು ಕೇಳಿದರೆ ಆಗುವುದು ನಿನ್ನ ಮನಕ್ಕಾನಂದ. ಮಗನೇ ಹೇಳುವೆನು ಕೇಳು.
ಮೈ